ಎಲ್ರಿಗೂ ನಮಸ್ಕಾರ. ಇದು ಸಂಕ್ರಾಂತಿ ಹಬ್ಬದ ಮಿನಿ ವ್ಲಾಗ್ ಆಗಿರುತ್ತೆ. ನಾವು ಯಾವ ರೀತಿ ಎಲ್ಲ ಹಬ್ಬನ ಆಚರಿಸಿದ್ವಿ ಅಂತ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಹಂಚ್ಕೋತೀನಿ. ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲ ಬೀರೋದು, ಅದ್ರ ಜೊತೆಗೆ ಕಡಲೆಕಾಯಿ, ಗೆಣಸು, ಅವರೆಕಾಯಿ ಬೇಯಿಸೋದು ಮತ್ತು ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಇದೆಲ್ಲ ಇರುತ್ತೆ. ಕೆಲವು ಕಡೆ ಈ ಸಂಕ್ರಾಂತಿ ಹಬ್ಬನ ಸುಗ್ಗಿ ಹಬ್ಬ ಅಂತಲೂ ಹೇಳ್ತಾರೆ. ಕೆಲವು ಕಡೆ ದನ ಕರುಗಳ್ನ ಬೆಂಕಿನಲ್ಲಿ ದಾಟಿಸೋದು ಅಂದರೆ ಕಿಚ್ಚಾಯಿಸೋದು ಅಂತಾರಲ್ಲ, ಅದೆಲ್ಲ ಮಾಡ್ತಾರೆ. ಆದರೆ ನಮ್ಮ ಕಡೆ ಅದೆಲ್ಲ ಆಚರಣೆಗಳಿಲ್ಲ. ನಾವು ಚಿಕ್ಕವರಿದ್ದಾಗ್ಲಿಂದನೂ ಈ ಹಬ್ಬದಲ್ಲಿ ಅವರೆಕಾಯಿ, ಕಡಲೆಕಾಯಿ ಬೇಯಿಸೋದು, ಅದ್ರ ಜೊತೆಗೇ ಕುಂಬಳಕಾಯಿ, ಗೆಣಸು ಸಹ ಬೇಯಿಸೋದು ಮತ್ತು ದೋಸೆ ಮಾಡ್ತಾಯಿದ್ರು. ನಮ್ಮ ಮನೇಲಾಗ ವರ್ಷಕ್ಕೆ 2 ಸಲ ದೋಸೆ ಮಾಡ್ತಿದ್ದಿದ್ದು. ಸಂಕ್ರಾಂತಿಗೆ ಒಂದು ಸಲ ಮತ್ತು ಖಾರ ಹುಣ್ಣಿಮೆ ಅಂದರೆ ಅದನ್ನು ಖಾರ ಹಬ್ಬ ಅಂತೀವಿ ನಾವು, ಆ ಟೈಮಲ್ಲಿ ಒಂದು ಸಲ. ಆವಾಗ ದೋಸೆ ಮಾಡಿಬಿಟ್ಟು ಸಂಕ್ರಾಂತಿ ಹಬ್ಬದಲ್ಲಿ ಹೇಗೆ ಮಾಡ್ತೀವೋ ಪೂಜೆ, ಅದೇ ಥರ ದನ ಕರುಗಳಿಗೆಲ್ಲ ಪೂಜೆ ಮಾಡಿಬಿಟ್ಟು ದೋಸೆ ಅದೆಲ್ಲ ತಿನ್ನಿಸ್ತಾ ಇದ್ವಿ. ಆಮೇಲೆ ನಾವು ಸಂಕ್ರಾಂತಿ ಹೇಗೆ ಆಚರಿಸ್ತೀವಿ ಅಂದರೆ, ಮನೆಯಲ್ಲಿ ಮಾಡಿರುವಂಥ ಪ್ರತಿಯೊಂದು ಅಡುಗೆನೆಲ್ಲ ಅದ್ರ ಜೊತೆಗೆ ಎಳ್ಳು ಬೆಲ್ಲನೂ ಸೇರಿ ಎಲ್ಲನೂ ದೇವ್ರ ಮುಂದೆ ಎಡೆ ಇಟ್ಟು ಪೂಜೆ ಮಾಡಿ, ನೈವೇದ್ಯ ಎಲ್ಲ ಆದಮೇಲೆ ಆ ಎಡೆನೆಲ್ಲ ತಂದು ಹಸು ಕರುಗಳಿಗೆ ತಿನ್ನಿಸಿ ಪೂಜೆ ಮಾಡಿ, ಆಮೇಲೆ ಮತ್ತೆ ಮನೆಗೆ ಹೋಗಿ ನಾವು ಪೂಜೆ ಮಾಡಿ ಊಟ ಮಾಡಬೇಕು. ಈ ವರ್ಷ ಸಹ ಇದೇ ರೀತಿ ನಾವು ಹಬ್ಬನ ಆಚರಿಸಿದ್ವಿ. ಇಷ್ಟೇ ಇವತ್ತಿನ ಮಿನಿ ವ್ಲಾಗ್. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.